ಎಲೆಕ್ಷನ್ ಹತ್ರ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್. ಶತಾಯಗತಾಯ 28ಕ್ಕೆ 28 ಸೀಟನ್ನ ರಾಜ್ಯದಲ್ಲಿ ಗೆಲ್ಲಬೇಕು ಅಂತೇಳಿ ಬಿಜೆಪಿ ಸ್ಟ್ರಾಟಜಿಯನ್ನ ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಈಗ ಅಮಿತ್ ಶಾ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಭೆಯನ್ನ ನಡೆಸಿ ಕೆಲವೊಂದಿಷ್ಟು ಮಾತುಕತೆಗಳನ್ನ ಆಡಿದ್ದಾರೆ. ಅದರ ಇನ್ಸೈಡ್ ಡೀಟೇಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ. 51 ನಿಮಿಷಗಳ ಕಾಲ ಉಭಯ ನಾಯಕರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ರಾತ್ರಿ ಸಭೆಯನ್ನ ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಅಮಿತ್ ಶಾ ಅವರು. ರಾಜ್ಯ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಎಚ್.ಡಿ.ಕೆ ಬಳಿ ಇಂಚಿಂಚು ಮಾಹಿತಿಯನ್ನ ಅಮಿತ್ ಶಾ ಪಡ್ಕೊಂಡಿದ್ದಾರೆ. ಹೀಗಾಗಿ 51 ನಿಮಿಷಗಳ ಕಾಲ ಸಮಾಲೋಚನೆ ನಡೆಸಿರೋದ್ರಿಂದ ಈ ಒಂದು ಸಭೆ ಭಾರಿ ಕುತೂಹಲ ಕೆರಳಿಸಿದೆ. ಕೇವಲ ಸೀಟು ಹಂಚಿಕೆಯಷ್ಟೇ ಮಾತುಕತೆಯಾಗಿಲ್ಲ, ಅಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸಮಾಲೋಚನೆಯಾಗಿದೆ. ಕೈನಲ್ಲಿ ನಡೀತಾ ಇರುವಂತಹ ಅಸಮಾಧಾನದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಲೋಕ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಫೈಟ್ ಕೊಡೋ ನಿಟ್ಟಿನಲ್ಲಿ ಹಲವು ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲದಂತೆ ರಣತಂತ್ರದ ಬಗ್ಗೆ ಚರ್ಚೆಯನ್ನ ಇಬ್ಬರೂ ನಾಯಕರು ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯ ಬಿಟ್ಟು ರಾಷ್ಟ್ರ ರಾಜಕಾರಣದತ್ತ ಧುಮುಕ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದರ ಭಾಗವಾಗಿ ಇದೀಗ ನಿನ್ನೆ ರಾತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಅಮಿತ್ ಶಾ ಅವರು ಇಬ್ಬರು ಕೂಡ ಸಭೆಯನ್ನು ನಡೆಸಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ಆಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 51 ನಿಮಿಷಗಳ ಕಾಲ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಅಮಿತ್ ಶಾ ಅವರು ಇಬ್ಬರು ಕೂಡ ಭಾಗಿಯಾಗಿದ್ದಾರೆ. ಅದರ ಫೋಟೋಸ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ಜೆ.ಪಿ. ನಡ್ಡಾ ಅವರಿದ್ದಾರೆ, ಕುಮಾರಸ್ವಾಮಿ ಅವರು ಹಾಗೆ ಅಮಿತ್ ಶಾ ಅವರು. ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಹೂಗುಚ್ಛವನ್ನ ನೀಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ. ಈ ಒಂದು ಮೀಟಿಂಗ್ನಲ್ಲಿ ಕೇವಲ ಸೀಟು ಹಂಚಿಕೆಯಷ್ಟೇ ಮಾತುಕತೆಯಾಗಿಲ್ಲ, ಮಹತ್ವದ ರಾಜಕೀಯ ಬೆಳವಣಿಗೆಗಳು. 28ಕ್ಕೆ 28 ಸೀಟ್ಗಳನ್ನು ಗೆಲ್ಲಬೇಕು ನಾವು ಮೈತ್ರಿ ಮಾಡಿಕೊಂಡಿದ್ದಂತಹ ಸಂದರ್ಭದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹಲವು ಕಾರ್ಯತಂತ್ರವನ್ನು ರೂಪಿಸಲಾಗ್ತಾ ಇದೆ. ಅದರ ಭಾಗವಾಗಿ ಈ ಒಂದು ಸಭೆ ನಡೆಸಿ ಮಾತುಕತೆಗಳನ್ನು ಇಬ್ಬರು ನಾಯಕರು ಮಾಡಿದ್ದಾರೆ. ಈಗಾಗಲೇ ಹೇಳಿದಾಗಲೇ ಅಮಿತ್ ಶಾ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. 51 ನಿಮಿಷಗಳ ಕಾಲ ಇಬ್ಬರೂ ನಾಯಕರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಈ 51 ನಿಮಿಷದಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿರಬಹುದು ಅನ್ನುವಂತಹ ಕುತೂಹಲ ಮನೆ ಮಾಡ್ತಾ ಇದೆ. ಕೇವಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಂದರೆ ಸೀಟು ಹಂಚಿಕೆಯ ವಿಚಾರದ ಬಗ್ಗೆ ಅಷ್ಟೇ ಅಲ್ಲ, ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಜನವರಿ 22ನೇ ತಾರೀಕು ಇಡೀ ದೇಶದ ಚಿತ್ತ ಅಯೋಧ್ಯೆಯತ್ತ ನೆಟ್ಟಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಇವತ್ತು ಮಂದಿರದ ಗರ್ಭಗುಡಿಯ ಒಳಗೆ ಬಾಲರಾಮ ಪ್ರತಿಷ್ಠಾಪನೆಯಾಗಲಿಕ್ಕಿದ್ದಾನೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಮಂದಿರವನ್ನ ಪ್ರವೇಶ ಮಾಡಿದೆ ಬಾಲರಾಮನ ಮೂರ್ತಿ ತಂದಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್. ಸದ್ಯ ಬಾಲರಾಮನ ಮೂರ್ತಿ ಮಂದಿರವನ್ನ ಪ್ರವೇಶ ಮಾಡುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲೇ ಮೊದಲು. ಪ್ರತಿಷ್ಠಾಪನಾ ಪೀಠದ ದೃಶ್ಯವೂ ಕೂಡ ನಮ್ಮಲ್ಲೇ ಮೊದಲು. ಅದನ್ನ ನಾವೇ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿ ಕನ್ನಡಿಗರ ಮುಂದೆ ಇಟ್ವಿ. ಇವತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ. ಇಡೀ ವಿಶ್ವದ ಚಿತ್ತ ಅಯೋಧ್ಯೆಯತ್ತ ನೆಟ್ಟಿದೆ. ಮಂದಿರವನ್ನ ಬಾಲರಾಮನ ಮೂರ್ತಿ ಪ್ರವೇಶವನ್ನ ಮಾಡಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಮೂರ್ತಿಯನ್ನ ತಂದಿದ್ದಾರೆ. ಮೂರ್ತಿ ಮಂದಿರವನ್ನ ಪ್ರವೇಶ ಮಾಡುವಂತಹ ದೃಶ್ಯ ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡಿದ್ದು. ನಮ್ಮಲ್ಲೇ ಮೊದಲು ಪ್ರತಿಷ್ಠಾಪನಾ ಪೀಠದ ದೃಶ್ಯವೂ ಕೂಡ ನಮ್ಮಲ್ಲೇ ಮೊದಲು ಪ್ರಸಾರವಾಗಿತ್ತು. ಇಡೀ ವಿಶ್ವದ ಚಿತ್ತ ಇದೀಗ ಅಯೋಧ್ಯೆಯತ್ತ ನೆಟ್ಟಿದೆ. ದಿನಗಣನೆ ಆರಂಭವಾಗಿದೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ
ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ, ಉದ್ಘಾಟನೆಯಾಗುತ್ತೆ. ಕೋಟ್ಯಾಂತರ ಹಿಂದೂಗಳ ಕನಸು ಇದೀಗ ನನಸಾಗುವಂತಹ ಕಾಲ ಬಂದಿದೆ. ಜನವರಿ 22ನೇ ತಾರೀಕಿನತ್ತ ಇಡೀ ವಿಶ್ವದ ಚಿತ್ತ ಅಯೋಧ್ಯೆಯತ್ತ ನೆಟ್ಟಿದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿರುವುದು. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳೆಲ್ಲವೂ ಕೂಡ ಭರದಿಂದ ಸಾಗಿದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀರಾಮ ಜೈ ರಾಮ್ ಜೈ ಜೈ ರಾಮ್ ಘೋಷಣೆ. ಶ್ರೀರಾಮಲಲ್ಲಾನ ಮೂರ್ತಿಯನ್ನ ಕ್ರೇನ್ ಮೂಲಕ ಇಳಿಸುತ್ತಿರುವ ಸಿಬ್ಬಂದಿ, ಗರ್ಭಗುಡಿಯಲ್ಲಿ ವಿರಾಜಮಾನನಾಗುತ್ತಿರುವ ಬಾಲರಾಮ, ಈ ಅದ್ಭುತ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಪವಿತ್ರ ಭೂಮಿ ಅಯೋಧ್ಯೆ. ಎಸ್, 5 ದಶಕಗಳ ಕೋಟ್ಯಾಂತರ ರಾಮ ಭಕ್ತರ ತಪಸ್ಸಿನ ಫಲ ರಾಮಲಲ್ಲಾ ತನ್ನ ಮೂಲ ನಿವಾಸಕ್ಕೆ ಮರಳುತ್ತಾ ಇದ್ದಾನೆ. ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಸಂಖ್ಯಾತ ರಾಮ ಭಕ್ತರು ಉತ್ಸುಕರಾಗಿದ್ದಾರೆ. ಜನವರಿ 22ಕ್ಕೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಬುಧವಾರ ರಾತ್ರಿ ರಾಮಲಲ್ಲಾ ರಾಮ ಮಂದಿರ ಪ್ರವೇಶಿಸಿದ್ದಾನೆ. ಸಂಜೆ ಭಗವಾನ್ ರಾಮನ ವಿಗ್ರಹ ಹೊತ್ತ ಟ್ರಕ್ ಜೈ ಶ್ರೀರಾಮ್ ಘೋಷಣೆಗಳೊಂದಿಗೆ ರಾಮ ಮಂದಿರದ ಆವರಣ ಪ್ರವೇಶ ಮಾಡಿತು. ಬಳಿಕ ರಾಮಲಲ್ಲಾನ ವಿಗ್ರಹವನ್ನ ಕ್ರೇನ್ ಮೂಲಕ ಮಂದಿರದ ಒಳಗೆ ಇಳಿಸಲಾಯಿತು. ಇನ್ನು ಈ ಮೂರ್ತಿಯನ್ನ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಇದಕ್ಕೂ ಮುನ್ನ ಜಲಯಾತ್ರೆ, ತೀರ್ಥಯಾತ್ರೆ, ಕುಮಾರಿ ಸುವಾಸಿನಿ ಪೂಜೆ, ವರ್ಧಿನಿ ಪೂಜೆಗಳು ನೆರವೇರಿದ್ವು. ಮೊನ್ನೆ ರಾಮಲಲ್ಲಾ ಮೂರ್ತಿಗೆ ವಿಶೇಷ ಸ್ನಾನಾದಿಗಳನ್ನ ಮಾಡಿಸಿ ಮೂರ್ತಿಯ ಕಣ್ಣುಗಳಿಗೆ ಪಟ್ಟಿ ಕಟ್ಟಲಾಯಿತು. ಶ್ರೀರಾಮಲಲ್ಲಾ ಮೂರ್ತಿಯನ್ನ ಗುರುವಾರ ಗರ್ಭ ಗುಡಿಯೊಳಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಬಾಲರಾಮನ ಕಣ್ಣುಗಳಿಗೆ ಕಟ್ಟಿರುವ ಪಟ್ಟಿಯನ್ನ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ತೆರೆಯಲಾಗುತ್ತೆ. ಒಟ್ಟಾರೆ ರಾಮ ಭಕ್ತರ ಕನಸು ನನಸಾಗೋ ಕ್ಷಣಕ್ಕೆ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ಇಡೀ ವಿಶ್ವದ ಚಿತ್ತ ರಾಮನೂರಿನತ್ತ ನೆಟ್ಟಿದೆ. ಈ ಅತ್ಯದ್ಭುತ ಕ್ಷಣಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕೋಟ್ಯಾನು ಹಿಂದೂಗಳು ಕಾತರದಿಂದ ಕಾಯ್ತಾ ಇದ್ರು. ಸರಿಸುಮಾರು 500 ವರ್ಷಗಳ ಹೋರಾಟ, 500 ವರ್ಷಗಳ ಕನಸು ಇದೀಗ ನನಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅದೆಷ್ಟೋ ಪ್ರಾಣಗಳನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಇದೀಗ ಅಯೋಧ್ಯೆಯಲ್ಲಿ ಚರಿತ್ರೆಯನ್ನ ಸೃಷ್ಟಿ ಮಾಡುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಆ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಇಂಚಿಂಚು ಮಾಹಿತಿಯನ್ನ ಸೆರೆ ಹಿಡಿದಿದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಯಾವ ರಾಮನ ಮೂರ್ತಿಗೋಸ್ಕರ ಸಹಸ್ರಾರು ವರ್ಷಗಳ ಕಾಲ ಇಡೀ ಅಯೋಧ್ಯೆ ಭೂಮಿ ಕಾದಿತ್ತು, ಇಡೀ ದೇಶ ಕಾದಿತ್ತು. ಈ ಒಂದು ಲಾರಿಯಲ್ಲಿ, ನನ್ನ ಪಕ್ಕದಲ್ಲೇ ಇರುವ ಲಾರಿಯಲ್ಲಿ ರಾಮನ ವಿಗ್ರಹವನ್ನ ಇಡಲಾಗಿದೆ. ರಾಮಲಲ್ಲನ ವಿಗ್ರಹವನ್ನ ಇರಿಸಿ ಮೆರವಣಿಗೆ